ಮತ್ತೊಂದು ಗಂಟೆ ನಂತರ ಗಡಿಬಿಡಿಯಾಗಿ ಮನೆಗೆ ಹೆಜ್ಜೆ ಇಟ್ಟ ವ್ಯಕ್ತಿ ಗಟ್ಟಿಯಾಗಿ ಎಲ್ಲಿದ್ದಾಳ ಹುಡುಗಿ ಅಂತ ಕಿರ್ಚ್ತಾ ತನ್ನ ಹೆಗಲಿಗೆ ತಗಲ್ಸ್ಕೊಂಡಿದ್ದು ಪಕ್ಕಕ್ಕೆ ಎಷ್ಟು ಕೇಳಿದ್ಲು. ಕಿಚನ್ನಲ್ಲಿ ಕೆಲಸ ಮುಗಿದು ಸಾನ್ವಿ ಅಷ್ಟರಲ್ಲಿ ಕೈ ಒರೆಸ್ಕೊಳ್ತಾ ಹೊರಗಡೆ ಬಂದ್ಲು. ಸಾನ್ವಿ ನೋಡಿದ್ಲೆ, ಈ ಹುಡುಗಿನೇ ಅಲ್ವಾ ಅಂತ ಸಾನ್ವಿ ಕಡೆ ವೇಗವಾಗಿ ಹೆಜ್ಜೆ ಹಾಕಿದ್ರು ಆ ವ್ಯಕ್ತಿ. ಹೊಸ್ತಿಲಲ್ಲಿ ಕಟ್ಕೊಂಡು ನಿಂತಿದ್ದ ದೇವ್, ಹೌದು ಅವಳೇ ನನ್ನ ಹೆಂಡತಿ ಅಂತ ಆ್ಯಟಿಟ್ಯೂಡ್ನಿಂದ ಹೇಳೋದು ಮತ್ತು ಆ ವ್ಯಕ್ತಿ ವೇಗವಾಗಿ ತನ್ನ ಕಡೆ ಧುಮುಕ್ತಾ ಬರೋದು ನೋಡಿ ಸಾನ್ವಿ ಎದುರು ಹೋಗಿ ಭಯದಿಂದ ಮುಖ ಕೆಳಗೆ ಹಾಕಿ ಕೈಗಳಿಂದ ಮುಚ್ಚಿಕೊಡ್ತಾ, ಹೊಡಿಬೇಡಿ ನನ್ನ ಹೊಡಿಬೇಡಿ ಪ್ಲೀಸ್ ಅಂತ ಸಾನ್ವಿ ಒಂದೇ ಬಾರಿ ಕಿರ್ಚ್ತಾ ಅಳೋದಕ್ಕೆ ಶುರು ಮಾಡಿದ್ರಿಂದ ಅಷ್ಟರಲ್ಲೇ ಹೊರಗೆ ಬಂದ ರಾಘವ್ ರೆಡ್ಡಿಯವರು ಕೋಪದಿಂದ ಪ್ರಯೋ ಅಂತ ಕತ್ತರಿಸಿದ್ರು. ಪ್ರಯೋ ಅಲಿಯಾಸ್ ಪ್ರಯಾಗ್ ರಾಘವ್ ರೆಡ್ಡಿಯವ್ರನ್ನ ನೋಡ್ತಾ, ತಾತೆಯೇ ಹೇಗಿದ್ದೀರಾ ಅಂತ ಕೇಳಿದ್ಲೆ. ಸಾನ್ವಿ ಹೆಗಲ ಮೇಲೆ ಕೈ ಹಾಕಿದ. ಸಾನ್ವಿ ಭಯದಿಂದ ತನ್ನ ಹೆಗಲ ಮೇಲೆ ಬಿದ್ದ ಸ್ಪರ್ಶಕ್ಕೆ ಆ ಕೈಯನ್ನು ಬಿಡಿಸ್ಕೊಳ್ತಾ ದೂರ ಸರಿತಿದ್ರೆ ಅವನು ಮಾತ್ರ ಬೇಸರದಿಂದ, ಅಯ್ಯೋ ನಾನು ಏನು ಮಾಡಲ್ಲ ತಂಗಿ, ನೀನು ಒಂದು ಪಾರ್ಟಿ, ಇವತ್ತಿಂದ ನಮ್ಮ ಭಾವ ಒಂದು ಪಾರ್ಟಿ ಅಂತ ದೇವ್ ಕಡೆ ನೋಡಿ ಹಲ್ಲು ಕಚ್ಚಿದ. ನಿಮ್ಮ ಯಜಮಾನ್ರು ನಮ್ಮ ಮದುವೆ ಕೂಡ ನನ್ನ ಕರೀಲಿಲ್ಲ, ಸಡನ್ನಾಗಿ ಮದುವೆ ಆಗಿದ್ದಾನೆ, ನನ್ನನ್ನು ನಿಮ್ಮ ಯಜಮಾನ್ರು ದೂರ ಇಟ್ಟಿದ್ದಾರೆ ತಂಗಿ, ನಾವು ಮಾತ್ರ ಯಾಕೆ ಅವನ್ನ ಕೇರ್ ಮಾಡ್ಬೇಕು ಹೇಳು, ನಾವು ಕೂಡ ಭಾವನ ಥರಾನೇ ಇರೋಣ ಅಂತ ಸಾನ್ವಿ ಹತ್ರ ಬರ್ತಿದ್ರೆ ಸಾನ್ವಿ ಭಯದಿಂದ ಓಡಿ ಹೋಗಿ ದೇವ್ ಹಿಂದೆ ನಿಂತ್ಕೊಂಡ್ಲು. ಅದನ್ನು ನೋಡಿ ಪ್ರಯಾಗ್ ಮುಖ ಸಣ್ಣದಾಗಲು ದೇವ್ ಗರ್ವದಿಂದ ಪ್ರಯಾಗ್ ಕಡೆ ನೋಡ್ತಾ, ಅದು ನನ್ನ ಹೆಂಡತಿ ಅಂತ ಕಣ್ಣುಗಳಲ್ಲೇ ಹೇಳಿದ. ಆ ಪೆಟ್ಟಿಗೆ ಪ್ರಯಾಗ್ ಹಲ್ಲು ಕಚ್ತಾ ದೇವ್ ಕಡೆ ನೋಡಿದ್ರೆ ಅದೆಲ್ಲವನ್ನು ನೋಡ್ತಿದ್ದ ರಾಘವ್ ರೆಡ್ಡಿಯವರು, ನಿಮ್ಮಿಬ್ಬರ ಮಧ್ಯೆ ನನ್ನ ಮೊಮ್ಮಗಳನ್ನು ಭಯಪಡಿಸಿದ್ದೀರಾ, ಸಾನ್ವಿ ಹೀಗೆ ಬಾ ಅಂತ ಸಾನ್ವಿಯನ್ನು ಕರೆದ್ರು. ಅವಳು ಭಯಪಡತ್ಲೆ ಹತ್ರ ಬಂದಾಗ, ಇವನು ನನ್ನ ಮಗನ ಬೆಸ್ಟ್ ಫ್ರೆಂಡ್ ಮಗ ಪ್ರಯಾಗ್, ಹಾಗೆ ಇವನಿಗೆ ಬೆಸ್ಟ್ ಫ್ರೆಂಡ್, ಇಬ್ಬರು ಒಂದೇ ಕಡೆ ಓದೋರು, ಸೊ ಅದಕ್ಕೆ ಮದುವೆ ಕರೀಲಿಲ್ಲ ಅಂತ ಪ್ರಯು ಕೋಪದಲ್ಲಿದ್ದಾನೆ ಅಂದರು. ಓಹೋ ಅಂತ ಸಾನ್ವಿ ಸ್ವಲ್ಪ ಸಮಾಧಾನಗೊಳ್ತಿದ್ದಂತೆ ಪ್ರಯಾಗ್ ಸಾನ್ವಿ ಹತ್ರ ಹೋಗ್ತಾ, ತಂಗಿ ನಾನು ಏನೂ ಮಾಡಲ್ಲ, ಯಾವಾಗ ನಿನ್ನ ಭಾವನ ಲೈಫ್ ಬಂದಿಯೋ ಆವಾಗಲೇ ನಂಗೆ ತಂಗಿ ಆಗಿಬಿಟ್ಟಿದ್ಯಾ ಅಂತ ಅರ್ಥ, ಆದರೆ ನೀನು ನನಗೆ ಅದಕ್ಕಿಂತ ಮುಂಚೆನೇ ಅಂತಿರುವಾಗಲೇ ದೇವ್ ಗಟ್ಟಿಯಾಗಿ ಪ್ರಯೋ ಅಂತ ಕಿರ್ಚಿ ಕೋಪದಿಂದ ಸಾನ್ವಿ ಹತ್ರ ಹೋಗಿ, ನೀನು ಹೋಗಿ ನಮ್ಮ ಕಾಫಿ ತೊಗೊಂಡು ಬಾ ಅಂದ. ಅಯ್ಯೋ ಮರ್ತುಬಿಟ್ಟೆ, ತರ್ತೀನಿ ರೀ ಅಂತ ಸಾನ್ವಿ ಗಡಿಬಿಡಿಯಾಗಿ ಕಿಚನ್ಗೆ ಹೋಗ್ತಿದ್ದಂತೆ ದೇವ್ ಕೋಪದಿಂದ, ಆ ವಿಷಯ ಸಾನ್ವಿ ಹತ್ರ ಮಾತಾಡಬೇಡ, ಅವಳಿಗೆ ಇನ್ನೂ ಏನೂ ಗೊತ್ತಿಲ್ಲ ಅಂತ ಕೋಪದಿಂದ ಕಿರ್ಚ್ದ. ಪ್ರಯಾಗ್ ಅದಕ್ಕಿಂತ ಕೋಪದಿಂದ, ಅಂದರೆ ನೀವು ಸಾನ್ವಿಗೆ ಏನು ಹೇಳಿದೆ ಮದುವೆ ಆಗಿದ್ದೀರಾ, ಅವಳನ್ನ ಮೋಸ ಮಾಡಿದ್ದೀರಾ ಅಂತ ಕೋಪದಿಂದ ಕೇಳಿದ. ಮೋಸ ಅಲ್ಲ, ನರಕದಿಂದ ಹೊರಗೆ ತಂದಿದ್ದೀವಿ ಅಂತ ದೇವ್ ಆ್ಯಟಿಟ್ಯೂಡಿಂದ ಹೇಳ್ತಿದ್ರೆ, ಅದಕ್ಕೋಸ್ಕರ ನೀವು ಮದುವೆ ಆಗಬೇಕಾದ ಅಗತ್ಯ ಇರಲಿಲ್ಲ, ದುಡ್ಡು ಕೊಟ್ಟು ಕೂಡ ಹೊರಗೆ ಕರೆತರ್ಬೋದಿತ್ತು, ಆದರೆ ಹೀಗೆ ಯಾಕೆ ಮಾಡಿದ್ರಿ, ಅವಳಿಗೆ ಇಷ್ಟ ಇಲ್ಲದ ಮದುವೆ ಆಗದಿಲ್ಲದೆ ಈಗ ಇನ್ನೂ ಅವಳಿಗೆ ನಿಜ ಹೇಳಿದ್ರೆ ಮೋಸ ಮಾಡ್ತಿದ್ದೀರಾ, ನಾನು ಇದನ್ನು ಒಪ್ಪಲ್ಲ, ಈಗಲೇ ಹೋಗಿ ಸಾನ್ವಿ ಹತ್ರ ಎಲ್ಲ ಹೇಳ್ಬಿಡ್ತೀನಿ ಅಂತ ಕಿರ್ಚ್ದ. ದೇವ್ ಕೋಪದಿಂದ, ನನ್ನ ಮೇಲೆ ಆಣೆ ಪ್ರಯೋ, ನೀನು ಸಾನ್ವಿ ಹತ್ರ ಏನಾದರೂ ಹೇಳಿದ್ರೆ ಹೇಳೋ ಸಮಯ ಬಂದಾಗ ನಾನೇ ಹೇಳ್ತೀನಿ, ಅಲ್ಲಿವರೆಗೂ ಸೈಲೆಂಟಾಗಿರು, ಮತ್ತು ನಾನೇನು ನನ್ನ ಹೆಂಡತಿಯನ್ನು ಮೋಸ ಮಾಡ್ತಿಲ್ಲ, ಇಷ್ಟದಿಂದಲೇ ಮದುವೆ ಆಗಿದ್ದೀನಿ ಅಂದ. ಇದೆಲ್ಲ ಯಾವಾಗಿಂದ, ನಿನಗೆ ಪ್ರೇಮ ಮದುವೆ ಅಂದರೆ ಇಷ್ಟ ಇರಲಿಲ್ಲ ತಾನೇ, ಈಗ ಸಡನ್ನಾಗಿ ನಾನು ಹೀಗೆ ಮಾತಾಡೋಷ್ಟಕ್ಕೆ ನನ್ನ ಹೆಂಡತಿ ನನ್ನಿಷ್ಟ ಅಂತಿದ್ಯಾ ಅಂತ ಪ್ರಯಾಗ್ ಕೋಪದಿಂದ ಕೇಳ್ದ. ನೀನು ಹೇಳಿದ ನಿಜವೇ, ನಿನ್ನ ತಂಗಿ ನನ್ನ ಕಣ್ಣು ಮುಂದೆ ಬರೋವರೆಗೂ ನಾನು ಹಾಗೆ ಅಂದ್ಕೊಂಡಿದ್ದೆ, ಪ್ರೇಮ ಮದುವೆ ಅಂತ ಲೈಫ್ನಲ್ಲಿ ಯಾವುದೇ ಕಮಿಟ್ಮೆಂಟ್ಗಳು ಇಟ್ಕೊಳ್ಬಾರ್ದಂತ, ಬಟ್ ನಿನ್ನ ತಂಗಿ ಅಮಾಯಕತ್ವ, ಇವಳಿ ಇನ್ನೋಸೆನ್ಸ್ ಮತ್ತು ಬ್ಯೂಟಿ ನೋಡಿ ಬಿದ್ದು ಹೋದೆ ಕಣೋ, ಈ ವಿಷಯ ಇವತ್ತಿನವರೆಗೂ ನಿನ್ನ ತಂಗಿಗೂ ಗೊತ್ತಿಲ್ಲ, ಇದು ನಮ್ಮದೇ ಇರೋ ಸೀಕ್ರೆಟ್ ಅಂತ ನಾಚ್ಕೊಳ್ತಾ ಹೇಳಿ, ಮತ್ತೀಗ ನಾನು ನಿಜ ಹೇಳಿ ನಮ್ಮ ಬಾಂಧವ್ಯನ ರಿಸ್ಕ್ನಲ್ಲಿ ಇಡೋದಕ್ಕೆ ಸಾಧ್ಯ ಇಲ್ಲ, ಸೊ ನೀನು ಬಾಯಿ ಮುಚ್ಕೊಂಡಿರು ಅಂದ. ಆದರೆ ಎಷ್ಟು ದಿನ ಹೀಗೆ, ಯಾವತ್ತಾದರೂ ನಿಜ ತಿಳಿಲೇಬೇಕಲ್ವಾ, ಅದನ್ನೇನೋ ಮುಂಚೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಂತಿದ್ದಾಗಲೇ ಸಾನ್ವಿ ಹೊರಗೆ ಬರ್ತಾ, ಏನಿದು ಅಂತ ಕೇಳೋ ಧೈರ್ಯವೂ ಇಲ್ಲದೆ ಸೈಲೆಂಟಾಗಿ ಕಾಫಿ ಕೊಟ್ಟು ಪಕ್ಕದಲ್ಲಿ ನಿಂತ್ಕೊಂಡ್ಳು. ದೇವ್ ಸಾನ್ವಿನ ತನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡು, ಎಷ್ಟು ಸಾರಿ ಹೇಳಿದ್ರು ನೀನು ಬದ್ದಾಗಲ್ಲ, ನಿನಗೆ ಹೇಳಿ ಹೇಳಿ ನಾನು ಸಾಕಾಗೋಗಿದ್ದೀನಿ ಅಂತ ಬೇಸರದಿಂದ ಅಂದ. ಇಷ್ಟರಲ್ಲೇ ಅಂದೆ ಅಲ್ವಾ ಬಾವ, ನನ್ನ ತಂಗಿಯನ್ನು ಕಣ್ಣಿಗೆ ರೆಪ್ಪೆ ಅಂತ ನೋಡ್ಕೊಳ್ತೀನಿ ಅಂತ, ಆವಾಗಲೇ ಬೇಸರ ಮಾಡ್ಕೊಳ್ತಿದ್ಯಾ ಅಂತ ಪ್ರಯಾಗ್ ಸೀರಿಯಸ್ ಆಗ್ತಾ, ನೀನು ಹೀಗೆ ಬಾ ತಂಗಿ, ಅವನ ಜೊತೆ ನಮಗೆ ಯಾಕೆ ಅಂದ. ಇಬ್ಬರ ಮಧ್ಯೆ ಸಾನ್ವಿ ಮುಖ ಸಣ್ಣದು ಮಾಡಿಕೊಂಡು ದೇವ್ ಕಡೆ ನೋಡಿದ್ಲು. ಅಷ್ಟರಲ್ಲಿ ದೇವ್ ಕಣ್ಣುಗಳು ಕೆಂಪಾಗಿ ಬದಲಾಗಿರೋದು ನೋಡಿ, ಪರವಾಗಿಲ್ಲ ಬಿಡಿ, ನಾನು ಇಲ್ಲೇ ಇರ್ತೀನಿ ಅಂತ ಸಣ್ಣ ಧ್ವನಿಯಲ್ಲಿ ತಲೆ ತಗ್ಸಿ ಹೇಳಿದ್ಲು. ಏನು ಬಾವ, ಆವಾಗಲೇ ನನ್ನ ತಂಗಿನ ಕಂಟ್ರೋಲ್ ಮಾಡಿಬಿಟ್ಟಿದ್ಯಾ ಅಂತ ಪ್ರಯಾಗ್ ಮೂತಿ ಮುರಿದಂತಿದ್ರೆ, ನನಗಂತ ಅಗತ್ಯ ಇಲ್ಲ, ನಿನ್ನ ತಂಗಿ ನನ್ನ ಕಂಟ್ರೋಲ್ನಲ್ಲೇ ಇದ್ದಾಳೆ ಅಂತ ದೇವ್ ಆ್ಯಟಿಟ್ಯೂಡ್ನಿಂದ ಹೇಳಿ ಕಾಫಿ ಮುಗಿಸಿದ ನಂತರ, ಕಿಚನಲ್ಲೇ ಗಂಟೆಗಟ್ಟಲೆ ಕೂತಿ ಏನೋ ಮಾಡೋದು ಹಾಗಿದೆಯಲ್ಲ, ಅದು ತಂದು ಕೊಟ್ಟರೆ ತಿಂದು ನೋಡ್ತೀವಿ ಅಂತ ವ್ಯಂಗ್ಯವಾಗಿ. ನಾನು ಮಾಡಿದ್ನಾ, ನೀವು ತಿಂತೀರಾ ರೀ, ಅಂದರೆ ನಾನೇನೋ ಹಳ್ಳಿ ದಡ್ಡ ಹುಡುಗಿ, ನೀವೇನೋ ಸಿಟಿ, ಮತ್ತು ಆ ಅಭ್ಯಾಸಗಳಿಗೆ ಒಪ್ಕೊಂಡಿರೋ ನೀವು ನಾನು ಮಾಡೋ ಹಳ್ಳಿ ಅಡುಗೆಗಳನ್ನ ತಿನ್ನೋದಕ್ಕೆ ಸಾಧ್ಯನಾ ಅಂತ ಅನುಮಾನದಿಂದ ಕೇಳಿದ್ಲು ಸಾನ್ವಿ. ತಂದುಕೊಟ್ರೆ ತಾನೇ ನಾವು ತಿನ್ನೋದಕ್ಕೆ ಸಾಧ್ಯವೋ ಇಲ್ವೋ ಅಂತ ಹೇಳೋದು, ಅದರಲ್ಲೂ ಪರಿಯು ಜರ್ನಿ ಮಾಡಿ ಬಂದಿದ್ದಾನೆ, ಏನಾದರೂ ತಿಂದರೆ ಎಷ್ಟು ತಗೋತಾನೆ ಅಂತ ಅನ್ನಲಾಗಿ,
ಹಾಗಾದರೆ ನಾನು ಹೋಗಿ ತಕ್ಷಣ ತರ್ತೀನಿ ರೀ, ನೀವಿಲ್ಲೇ ಇರಿ ಅಂತ ಗಡಿಬಿಡಿಯಾಗಿ ಕಿಚನ್ಗೆ ಹೋದ್ಲು. ಅಕ್ಕಿ ಹಿಟ್ಟಿನಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಿಕ್ಸ್ ಮಾಡಿದ ರೊಟ್ಟಿಗಳನ್ನ 3 ಪ್ಲೇಟ್ಗಳಲ್ಲಿಟ್ಟು ಟೊಮೆಟೊ ಬೆಳ್ಳಿ ಸಾರನ್ನ ಕರಿಯಾಗಿ ಹಾಕಿ ಅದನ್ನು ಟ್ರೇನಲ್ಲಿಟ್ಟು ತನ್ನ ಟೀಪಾಯಿ ಮೇಲಿಟ್ಟ ತಕ್ಷಣ ಮೂವರು ಅಯೋಮಯವಾಗ ಅವಳ ಕಡೆ ನೋಡ್ತಾ, ಇವೇನಿಷ್ಟು ದಪ್ಪಗಿವೆ ಅಂತ ಕೇಳಿದೆ ದೇವ್. ಇವುಗಳನ್ನ ನಮ್ಮ ಕಡೆ ಅಕ್ಕಿ ರೊಟ್ಟಿ ಅಂತ ಇತ್ತೀಚೆಗೆ ತಕ್ಷಣ ತಿನ್ನೋದಕ್ಕೆ ಮಾಡ್ಕೊಳ್ತಾರೆ. ನನಗೆ ಬೋರಾಗಿ ಇವುಗಳನ್ನ ಮಾಡಿದೆ. ಒಂದು ಸಾರಿ ತಿಂದೋಡಿ, ಇಷ್ಟ ಆದರೆ ಬಾಕಿ ಇರೋದನ್ನು ತಿನ್ನಿ ಅಂತ ಸ್ವಲ್ಪ ಟೆನ್ಷನಿಂದಂದ್ಲು. ಪರ್ಯಾಗ್ ತನ್ನ ಪ್ಲೇಟ್ ತೆಗೆದುಕೊಂಡು, ನೀನು ಮಾಡಿದ್ರೆ ಅದು ಅಮೃತವೇ ತಂಗಿ, ಅದಕ್ಕೆ ಮತ್ತೆ ಈ ರೀತಿ ಇಡಬೇಕಾದ ಅಗತ್ಯನೇ ಇಲ್ಲ ಅಂತ ಹೇಳಿ ಪರ್ಯಾಗ್ ಒಂದು ಸಣ್ಣ ಮುಖನ ಮುರಿದು ಬೇಳೆ ಸಾರನ್ನೆಲ್ಲ ಬಾಯಿಗೆ ಹಾಕೊಳ್ಳುತ್ತೆ ಕಣ್ಣು ದೊಡ್ಡದು ಮಾಡ್ದ. ಅದು ನೋಡಿ ದೇವ್ ವ್ಯಂಗ್ಯವಾಗಿ, ಹೋದ್ಯೋ ಇದೆಯೋ ಅಂತ ಕೇಳ್ದ. ಪರ್ಯಾಗ್ ತೇಲ್ಕೊಂಡು ಬಾಯಲ್ಲಿದ್ದ ಅದನ್ನು ತಿಂದು ಮುಗಿಸಿ, ನೀನು ವ್ಯಂಗ್ಯ ನಿಲ್ಲಿಸು ಬಾಬಾ, ತಂಗಿ ತುಂಬ ಚೆನ್ನಾಗಿ ಮಾಡಿದಾಳೆ, ಮೊದಲು ಸಾರಿ ಇಂಥದ್ದನ್ನು ತಿಂತಿರೋದು ಅಂದರೆ ತುಂಬ ಚೆನ್ನಾಗಿದೆ ಅಂತ ಲೊಟ್ಟೆ ಹೊಡಿತಾ ತಿಂತಿದ್ರೆ ರಾಘವ್ ರೆಡ್ಡಿಯವರು ಕೂಡ ನಗ್ತಾ ತಮ್ಮ ಪ್ಲೇಟ್ ತೆಗೆದುಕೊಂಡು ತಿಂದರು. ಅವರಿಬ್ಬರು ತಿಂತಿದ್ರೆ ದೇವ್ ಕೂಡ ತನ್ನ ಪ್ಲೇಟ್ ತೊಗೊಂಡು ಸಾನ್ವಿ ಕಡೆ ನೋಡಿದ್ಲೆ. ಒಂದು ಪೀಸ್ ಅಂತ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೋಗಲಿ ಸಾನ್ವಿ ಬಾಯಿ ಹತ್ರ ಒಂದು ಪೀಸ್ ಇಡತ್ಲೆ. ಅವಳು ಅಯ್ಯೋಮ್ಮ ಯಾವಾಗ ನೋಡಿದ್ಲು. ಏನೀಗ ನಾನು ಪ್ರತ್ಯೇಕವಾಗಿ ನಿಂಗೆ ತಿನ್ನು ಅಂತ ಹೇಳಬೇಕಾ ಅಂತ ದೇವ್ ಸೀರಿಯಸ್ ಆಗನ್ಲಾಗಿ ಸಾನ್ವಿ ಬಾಯದಿಂದ ಇಲ್ಲ ಅನ್ನುವಂತೆ ತಲೆ ಗಿರಗಿರನೆ ತಿರುಗಿಸಿದ ತಕ್ಷಣ ಅದನ್ನು ತಿನ್ನಲಾಗಿ ದೇವ್ ನಗ್ತಾ ಅಂತಿಂತ ಸಾನ್ವಿಗೂ ತಿನ್ನಿಸಿ ಮುಗಿಸ್ತಾ. ನೀನು ಹೋಗಿ ರೆಸ್ಟ್ ತಗೋ ಪ್ರಯು, ನೈಟ್ ಡಿನ್ನರ್ಗೆ ಕರಿತಾಳೆ ನಿನ್ನ ತಂಗಿ ಅಂತ ಹೇಳಿ ಪ್ರಯಾಗ್ ಯಾವಾಗಲೂ ಇರ್ತಿದ್ದು ರೂಮ್ಗೆ ಹೊರಟೋದ್ಮೇಲೆ ಸಾನ್ವಿಗೆ ತನ್ನ ರೂಮ್ ಬರುವಂತ ಹೇಳಿ ರೂಮ್ಗೆ ಹೊರಟೋದ ದೇವ್. ಸಾನ್ವಿ ಭಯದಿಂದ ದೇವ್ ಕಡೆ ನೋಡ್ತಾ ಹಿಂದೆ ಇಚ್ಛೆ ಇಟ್ಟರೆ ರಾಘವ್ ರೆಡ್ಡಿ ಅವ್ರು ನಗ್ತಾ ಫುಲ್ ಆದ ಹೊಟ್ಟೆಯೊಂದಿಗೆ ತಮ್ಮ ರೂಮ್ಗೆ ಹೊರಟೋದ್ರು. ರೂಮ್ ಒಳಗೆ ಹೋದ ದೇವ್ ಡೋರ್ ಕ್ಲೋಸ್ ಮಾಡಿ ಸಾನ್ವಿ ಕೈ ಹಿಡಿದು ಬೆಡ್ ಮೇಲೆ ಕೂರಿಸಿ, ಇಷ್ಟು ಹೊತ್ತಿಗೆ ಹೇಳು, ಆರಾಮ್ ರೆಡ್ಡಿ ಮನೆಯಲ್ಲಿ ನಿನ್ನ ಸಾಮಾನುಗಳು ಏನೇ ಇವೆ ಎಲ್ಲ ತರಿಸ್ಕೊಡ್ತೀನಿ ಅಂದ. ನಿಮ್ಗೆ ಯಾಕೆ ಶ್ರಮ, ನನ್ನ ಕಳಿಸಿದ್ರೆ ನಾನೇ ತರ್ತೀನಲ್ವಾ ಅಂತ ಸಾನ್ವಿಯನ್ನೆಲಾಗಿ ದೇವ್ ಯಾಕೆ ನನ್ನಿಂದ ತಪ್ಪಿಸ್ಕೊಂಡು ಓಡಿ ಹೋಗೋದಕ್ಕಾ ಅಂತ ವ್ಯಂಗ್ಯವಾಗಂದ. ಅದು ಈ ಜನ್ಮದಲ್ಲಿ ನಡೆಯಲ್ಲ ಬಿಡು, ಆದರೆ ಬಾಯಿ ಮುಚ್ಕೊಂಡು ಕೇಳ್ದಕ್ಕೆ ಉತ್ತರ ಹೇಳು ಅಂದ. ಅದೆಲ್ಲ ರೀ, ನನ್ನ ಬಟ್ಟೆಗಳು 4 ಜೊತೆ, ಒಂದು ಜೊತೆ ಕಾಲ್ಪಟ್ಟಿ, ನಮ್ಮ ಅಮ್ಮನ ಕಿವಿ ಓಲೆ, ಇನ್ನೂ ಅಂತ ಆಲೋಚಿಸಿ ಇನ್ನೇನು ಇಲ್ಲ ಬಿಡಿ, ಅವು ಬೇಕು, ಅವು ಸಿಕ್ಕರೂ ಸಿಗದೇ ಇದ್ದರೂ ನನ್ನ ಪೆಟ್ಟಿಗೆಗಳು ಮತ್ತು ಕಿವಿ ಓಲೆಗಳು ಮಾತ್ರ ತಂದುಕೊಡಿ ಪ್ಲೀಸ್, ಅವು ನನಗೆ ತುಂಬ ಇಷ್ಟ, ನಮ್ಮ ಅಮ್ಮನ ಕೊನೆ ನೆನಪು ಅಂತ ಎಮೋಷ್ನಲ್ ಆಗಿ ಹೇಳಿದ್ಲು. ದೇವ್ ಸಾನ್ವಿ ಕೈ ಮೇಲೆ ತನ್ನ ಕೈ ಇಟ್ಟು, ಸರಿ ಸರಿ ತರ್ತೀನಿ, ನೀನು ಇಷ್ಟೊಂದು ಸೆಂಟಿಮೆಂಟ್ ಪ್ಲೇ ಮಾಡಬೇಡ, ಮತ್ತು ಇನ್ನು ಮುಂದೆ ನೀನು ಯೂಸ್ ಮಾಡಬೇಕಾದವುಗಳು ಅಂತ. ಸಾನ್ವಿ ನಿದ್ದೆ ಮಾಡುವಾಗ ಅವಳಿಗಾಗಿ ಹಿಂದಿನ ತೆರವೆ ಆರ್ಡರ್ ಮಾಡಿದ ಬಟ್ಟೆಗಳನ್ನೆಲ್ಲ ಬಂದಿದ್ದರಿಂದ ಅವುಗಳನ್ನ ಕೆಲಸದ ಮೂಲಕ ಸಾನ್ವಿಗೆ ಡಿಸ್ಟರ್ಬ್ ಆಗ್ತಂತೆ ಕಬೋರ್ಡ್ನಲ್ಲಿ ಜೋಡಿಸೋದಕ್ಕೆ ಹೇಳಿದ ದೇವ್ ಸಾನ್ವಿನ ಕರ್ಕೊಂಡೋಗಿ ತನ್ನ ಕಬೋರ್ಡ್ ಓಪನ್ ಮಾಡಿ ವಿಧ ವಿಧವಾದ ಡ್ರೆಸ್ಗಳ ಜೊತೆ ಎಲ್ಲ ಥರ ಸೀರೆಗಳು ತೋರಿಸ್ತಾ, ಇದು ನಿನ್ನ ಸೈಜ್ ಫಿಟ್ಟಿಂಗ್ಸ್ಗಳೇ, ಇನ್ನು ಮುಂದೆ ನೀನು ಇವುಗಳನ್ನ ಹಾಕ್ಕೊಳ್ಬೇಕು, ನಿನ್ನ ಇಷ್ಟ ಬಂದನ್ನು ಹಾಕ್ಕೊಳ್ಬೋದು, ಐ ಡೋಂಟ್ ಕೇರ್, ಬಟ್ ಇದು ಯಾಕೆ ಅದು ಯಾಕೆ ಅಂತ ನೀನು ಮಾತ್ರ ಎದುರು ಮಾತಾಡಬಾರ್ದು, ನೆನ್ಪಿಟ್ಕೊ. ಮತ್ತು ಒನ್ ಮೋರ್ ಅಂತ ಮತ್ತೊಂದು ಕಬೋರ್ಡ್ ಓಪನ್ ಮಾಡಿ, ಇವೆಲ್ಲ ನಿನಗೋಸ್ಕರವೇ ಅಂತ ತಮ್ಮ ಮದುವೆ ಆಗೋದಕ್ಕಿಂತ ಮುಂಚೆಯಿಂದ ಕಲೆಕ್ಟ್ ಮಾಡಿದ ಜ್ಯುವೆಲಿಯರನ್ನ ಪೂರ್ತಿಯಾಗಿ ತೋರಿಸ್ತಾ, ಇನ್ನು ಪರ್ಸ್ನಲ್ ನೀಡ್ಸ್ ಅಂತ ಮತ್ತೊಂದು ಕಬೋರ್ಡ್ ಓಪನ್ ಮಾಡಿ, ಇದರಲ್ಲಿ ಹುಡುಗಿಯರಿಗೆ ಬೇಕಾಗೋ ಪ್ರತಿಯೊಂದು ವಸ್ತು ಇದೆ, ನಿನಗೆ ಬೇಕಾದದನ್ನು ಯೂಸ್ ಮಾಡ್ಕೊಳ್ಬಹುದು, ನನಗೆ ಗೊತ್ತು ನಿನಗೆ ಬೊಟ್ಟು ಕಾಡಿಗೆ ಬಿಟ್ಟರೆ ಬೇರೆ ಏನು ಅಗತ್ಯ ಇಲ್ಲ ಅಂತ, ಬಟ್ ಅವಶ್ಯಕತೆ ಇದ್ದಾಗ ಮಾತ್ರ ಯೂಸ್ ಮಾಡ್ಕೊ ಅಂದ. ಅವೆಲ್ಲ ನೋಡಿ ಸಾನ್ವಿ ಅಷ್ಟರಲ್ಲೇ ಕಣ್ಗಳು ದೊಡ್ಡದು ಮಾಡಿ ಎಲ್ಲ ಹೇಳಿ ಮುಗಿದ ಮೇಲೆ, ಇವೆಲ್ಲ ನನಗೆ ಅಗತ್ಯ ಇಲ್ಲ ರೀ, ನಾನು ನಂತರನೇ ಇರ್ತೀನಿ, ನಾನು ಇಲ್ಲಿರಬೇಕಾದ ಅವಶ್ಯಕತೆ ನನಗೇನಿದೆ ಹೇಳಿ, ಈ ಮದುವೆ ನಿಮ್ಗೆ ಇಷ್ಟ ಇಲ್ಲದೆ ಮಾಡ್ಕೊಂಡಿದ್ದಲ್ವಾ, ಮತ್ತು ಬಲವಂತವಾಗಿ ನನ್ನ ಜೊತೆ ಇರಬೇಕಾದ ಅಗತ್ಯ ಏನಿದೆ ರೀ, ನನ್ನ ಜೀವನ ನಾಶ ಆಯಿತು ಅಂದಕ್ಕೆ ಬಲವಂತವಾಗಿ ಒಪ್ಕೊಳ್ತಿದ್ದೀನಿ ಅನ್ನುವಂತೆ ಇರಬೇಡಿ, ನನಗೇನು ನಮ್ಮ ಊರಿಗೆ ಹೋಗಿ ಎಷ್ಟೋ ಸಂತೋಷವಾಗಿ ಬದುಕಬಲ್ಲೆ, ನೀವು ಮಾತ್ರ ಹೀಗೆ ಬಲವಂತವಾಗಿ ನಿಮ್ಮ ಜೊತೆ ಇಟ್ಕೊಳ್ಬೇಕಾದ ಅಗತ್ಯ ಇಲ್ಲ ರೀ, ಇವೆಲ್ಲವನ್ನು ನಿಮಗೆ ಆಗಬೇಕಾದ ಹೆಂಡತಿಗಾಗಿ ಇಟ್ಕೊಳ್ಳಿ, ನೀವು ತಂದು ಕೊಡೋ ಬಟ್ಟೆಗಳನ್ನೇ ಹಾಕ್ಕೊಳ್ತೀನಿ ಎಂದು. ಅಷ್ಟೇ ಸಾನ್ವಿ ಕೆನ್ನೆ ದೇವ್ ಕೈಯಲ್ಲಿ ಬಿತ್ತು ಏಟು. ಆ ಪೆಟ್ಟಿಗೆ ಸಾನ್ವಿ ತಲೆ ತಿರುಗಿದಂಥ ಕಬೋರ್ಡ್ ಸಹಾಯದಿಂದ ಕಷ್ಟಪಟ್ಟು ನಿಂತ್ಕೊಂಡ್ಳು. ಆದರೆ ಕೆನ್ನೆ ನೋವು ಮಾತ್ರ ವಿಪರೀತವಾಗಿತ್ತು. ಈ ನಡುವೆ ದೇವ್ ತನ್ನ ಮುಖವನ್ನು ಅವಳ ಮುಖದ ಹತ್ರ ಇಟ್ಟು, ತಲೆ ತಿರುಗ್ತಿರುವಂತಿದೆಯಾ ಅಂತ ಕೇಳ್ದ. ಸಾನ್ವಿ ಅಳು ಮುಖ ಮಾಡಿ ಹ್ಞೂ ಅಂದಾಗ ದೇವ್ ಅದೇ ಕೋಪದಿಂದ, ಕೆನ್ನೆ ಕೂಡ ನೋವಾಗ್ತಿದೆಯಾ ಅಂತ ಕೇಳ್ದ. ಅದಕ್ಕೂ ಕೂಡ ಸಾನ್ವಿ ಹೌದು ಅಂತ ಉತ್ತರ ಹೇಳಲಾಗಿ, ಹಾಗಾದರೆ ಸ್ಟ್ರೈಟಾಗಿ ನಿಲ್ಲು, ಯಾವುದೇ ಸಹಾಯ ಇಲ್ಲದೆ ಅಂತ ಗಂಭೀರವಾಗಿ ಹೇಳಿದ ತಕ್ಷಣ ಸಾನ್ವಿ ಎದುರು ಹೋಗಿ ನಿಂತ್ಕೊಂಡ್ಲು ಕಷ್ಟಪಟ್ಟು. ಅಷ್ಟೇ ದೇವ್ ಮತ್ತೊಂದು ಕೆನ್ನೆಗೆ ಬಾರಿಸಿ, ಇಂಥವ್ರು ನಿನಗೆ ಹೇಳಿದ್ದೇನೆ ಭಗವದ್ಗೀತೆನಾ ಅರ್ಥ ಆಗದೆ ಇರೋದಕ್ಕೆ, ನೆತ್ತಿ ಬಡ್ಕೊಂಡು ನೀನೇ ನನ್ನ ಹೆಂಡತಿ ಜೀವನ ಪೂರ್ತಿ ನಿನ್ನ ಬಿಡೋ ಪ್ರಶ್ನೆನೇ ಇಲ್ಲ ಅಂತ ಹೇಳ್ತಿದ್ರೆ, ನಿನ್ನನ್ನು ಉದ್ಧರಿಸೋದಕ್ಕೆ ಇಷ್ಟ ಇಲ್ಲದೆ ನಿನ್ನ ನನ್ನ ಹೆಂಡತಿಯನ್ನಾಗಿ ಮಾಡ್ಕೊಂಡು ಅಂತ ಫೀಲ್ ಆಗ್ತಿದೆಯಾ? ನಾನು ಹೇಳಿದ್ನೇನೆ ನಿನಗೆ ಇಷ್ಟ ಇಲ್ಲ ಅಂತ, ಒಂದು ಸಾರಿ ಆದರೂ ಹೇಳಿದ್ನ ನಿನಗೆ
ನೀ ಅಂದರೆ ಕೋಪ ಅಂತ ಇಲ್ಲ, ಯಾವಾಗಲೂ ಹೇಳಿಲ್ಲ. ತಾಳಿ ಕಟ್ಟಿದ ಮೇಲೆ ನೀನು ಹೊಡೆದಿದ್ದೀನಿ ಹೊರತು ಒಂದು ಸಾರಿ ಕೂಡ ನೀನು ನಾನಂದರೆ ಇಷ್ಟ ಇಲ್ಲ ಅಂತ ಮಾತಿನ ವರೆಸಿಗೂ ಒಂದಿಲ್ಲ. ಮತ್ತು ಹೇಗೆ ನೀನೇ ಅಂದ್ಕೊಂಡೆ, ಹೇಗೆ ಊಹಿಸ್ಕೊಂಡೆ ನನ್ನಿಂದ ದೂರ ಹೋಗಬೇಕಂತ ಅಂದ್ಕೊಳ್ತಿದ್ಯಾ? ಅಷ್ಟು ಈಸಿ ಅಂದ್ಕೊಂಡಿದ್ಯಾ ನನ್ನಿಂದ ತಪ್ಪಿಸ್ಕೊಳ್ಳೋದು? ಹಾಗೆ ಅಂದ್ಕೊಂಡ್ರೆ ಅದು ನಿನ್ನ ತಪ್ಪೇ ಆಗುತ್ತೆ. ನೆನಪಿಟ್ಕೋ, ಜೀವನ ಪೂರ್ತಿ ನೀನಿದೆ ಮನೆಯಲ್ಲಿ ನನ್ನ ಹೆಂಡತಿಯಾಗಿರಬೇಕು. ಇಷ್ಟೆಲ್ಲ ಹೇಳಿ ಇವೆಲ್ಲ ಯಾರವು ಅಂತ ಕಬೋರ್ಡ್ನಲ್ಲಿರೋ ಪ್ರತಿಯೊಂದನ್ನು ವಸ್ತುವನ್ನು ತೋರಿಸಿ ಕೇಳಲಾಗಿ ಸಾನ್ವಿ ಎದುರು ಹೋಗಿ ನಂದೆ ಎಲ್ಲ ನಂದೆ ಅಂದ್ಲು. ಇದು ವಿಷಯ, ನಿನಗೆ ಹೊಡೆದ್ರೆ ಹೊರತು ಮ್ಯಾಟರ್ ಅರ್ಥ ಆಗಲ್ಲ ಅನ್ನೋ ಮಾತು. ಈ ಸಾರಿಯಿಂದ ಪ್ರತಿಯೊಂದು ಸಾರಿ ಹೊಡೆದೇ ನಿನಗೆ ಬೇಕಾದ ಉತ್ತರ ತರಿಸ್ತೀನಿ, ಸರಿನಾ ಅಂತ ಆ್ಯಟಿಟ್ಯೂಡಿಂದ ಹೇಳಿ ಆ ಕೆನ್ನೆಗೆ ಕ್ರೀಮ್ ಹಚ್ಕೊ ಅಂತ ಕೂಲಾಗಿ ಜೆಲ್ ಕೊಟ್ಟ. ಸಾನ್ವಿ ಅಳು ಮುಖ ಇಟ್ಕೊಂಡು ದೇವ್ ಕಡೆ ನೋಡಿದ್ಲು. ಅಷ್ಟರವಳು ತುಟಿ ಸೀಳಿ ಬೆಡ್ ಬರ್ತಿರೋದು ನೋಡಿ ದೇವ್ ತಲೆ ಹಿಡ್ಕೊಂಡು, ಈ ಕೋಪ ನನಗೆ ಯಾವಾಗ ಕಡಿಮೆ ಆಗುತ್ತೋ ಏನೋ, ನಿನಗೆ ಯಾವಾಗ ಈ ಬಾಯಿ ಚಪ್ಪಲ ಕಡಿಮೆ ಆಗುತ್ತೋ ಏನೋ, ಇಬ್ಬರೇ ನೀನು ಹೀಗೆ ಮಾತಾಡ್ತಿದ್ರೆ ನನಗೆ ಟೆಂಪರ್ ಜಾಸ್ತಿಯಾಗಿ ನಿನ್ನ ಕೆನ್ನೆಗಳು ಈ ರೀತಿ ಊದ್ಕೊತಾನೆ ಇರುತ್ತೆ. ಅದಕ್ಕೆ ನನ್ನ ಮುಂದೆ ಬಾಯಿ ಹತೋಟಿಯಲ್ಲಿಟ್ಟು ಮಾತಾಡೋದು ಕಲಿ ಅಂತ ವಾರ್ನಿಂಗ್ ಟೋನಲ್ಲಿ ಹೇಳಿ ಸಾನ್ವಿನ ಕರ್ಕೊಂಡು ಹೋಗಿ ಬೆಡ್ ಮೇಲೆ ಕೂರಿಸಿ ಕರ್ಚೀಫ್ನಲ್ಲಿ ಮಿನಿ ಫ್ರಿಜ್ನಿಂದ ಐಸ್ ಕ್ಯೂಬ್ ತೆಗೆದುಕೊಂಡು ಅವ್ಳ ಕೆಣ್ಣೆ ಮೇಲೆ ಸ್ಮೂತಾಗಿ ಉಚ್ತಾ, ನಿಜಕ್ಕೂ ಯಾಕೆ ನಾನಂದರೆ ನಿನಗೆ ಇಷ್ಟ ಇಲ್ಲ ಅಂತ ಅಂದ್ಕೊಳ್ತಿದ್ಯಾ ಸಾನ್ವಿ? ನಾನೇನಾದರೂ ಹಾಗೆ ಬಿಹೇವ್ ಮಾಡ್ತಿದ್ದೀನಾ ಅಂತ ಅನುಮಾನದಿಂದ ಕೇಳ್ದ. ಅಂದರೆ ರೀ, ಮತ್ತು ನೀವು ಕೋಪ ಮಾಡ್ಕೊಳ್ಬಾರ್ದು, ಹೊಡಿಬಾರ್ದು. ಈಗಾಗಲೇ ಕೆನ್ನೆ ತುಂಬ ನೋವಾಗ್ತಿದೆ, ಬೇಕಿದ್ರೆ ನಾಳೆ ಹೊಡೀರಿ, ಸ್ವಲ್ಪ ಕಡಿಮೆ ಆಗುತ್ತಲ್ವಾ ಅಂತ ಅಮಾಯಕವಾಗಿ ಅನ್ನಲಾಗಿ ದೇವ್ ಹಲ್ಲು ಕಚ್ಚಿ ಸಾನ್ವಿ ಕೆನ್ನೆಗಳ ಮೇಲೆ ಐಸ್ ಕ್ಯೂಬನ್ನು ಸ್ವಲ್ಪ ಒತ್ತದ. ಅಷ್ಟೇ. ಸಾನ್ವಿ ಅಷ್ಟು ನೋವಿನಲ್ಲಿ ಅನ್ನೋ ಸಣ್ಣ ನೋವು ಬಿಟ್ಟರೆ ಬೇರೆ ಯಾವ ಶಬ್ದ ಬರೋದಕ್ಕೆ ಬಿಡದೆ ಇರೋದು ನೋಡಿ ಆಶ್ಚರ್ಯಪಟ್ಟು, ನೋವಾಗ್ತಿಲ್ವಾ ಅಂತ ಕೇಳ್ದ. ಪರವಾಗಿಲ್ಲ, ಇಂಥವುಗಳೆಲ್ಲ ನನಗೆ ಅಭ್ಯಾಸ ರೀ, ಅದಕ್ಕೆ ದೊಡ್ಡದಾಗಿ ನೋವು ಅನ್ನಿಸ್ತಿಲ್ಲ. ಆದರೆ ಪೆಟ್ಟು ಮೇಲೆ ಪೆಟ್ಟು ಹೊಡೆದ್ರೆ ಅದು ನಿಮ್ಮ ಕೈಯಿಂದ ಹೊಡಿತಿದ್ರೆ ಮೊದಲ ಬಾರಿ ನೋವು ನರನರಕ್ಕೂ ತಗಲ್ತೆ. ಈ ಸಾರಿ ಹೊಡೆಯುವಾಗ ಸ್ವಲ್ಪ ನಿಧಾನ ಕೊಡಿರಿ ಅಂತ ಕ್ಯೂಟಾಗಿ ಮುಖ ಇಟ್ಟು ಕೇಳಿದ್ಲು. ಸರಿ, ನನ್ನ ಡೈವರ್ಟ್ ಮಾಡಬೇಕು ಅಂತ ಅಂದ್ಕೊಳ್ಬೇಡ. ಮುಂಚೆ ನನಗೆ ಯಾಕೆ ನಿನ್ನಲ್ಲೇ ನೀನು ಈಗ ಊಹಿಸ್ಕೊಳ್ತಿದ್ಯಾ ಅಂತ ಹೇಳು ಅಂತ ಕೇಳ್ದ. ಅಂದರೆ ರೀ, ನಾನೇನೋ ಹಳ್ಳಿಯವಳು, ನೀವೇನೋ ದೊಡ್ಡ ಓದ್ಕೊಂಡು ದೊಡ್ಡ ಕಂಪ್ನಿಗಳನ್ನ ನಡೆಸ್ತಿರೋರು, ಇನ್ನು ನಾನೇನೋ ದೊಡ್ಡ ಓದೂ ಇಲ್ಲದ ದಡ್ಡ ಹುಡುಗಿ. ಹೇಗಿರಬೇಕು, ಎಲ್ಲಿ ಹೇಗೆ ಮಾತಾಡಬೇಕಂತ ಕೂಡ ಗೊತ್ತಿಲ್ಲ. ಅಷ್ಟೇ ಅಲ್ಲ, ನಿಮಗೆ ತಕ್ಕಂತ ಹೇಗೆ ನಡ್ಕೊಳ್ಬೇಕು, ಹೇಗೆ ಬಟ್ಟೆ ಹಾಕ್ಕೊಳ್ಬೇಕಂತ ಕೂಡ ನನಗೆ ಗೊತ್ತಿಲ್ಲ. ಹುಚ್ಚು ಹುಡುಗಿ ನಾನು. ಇನ್ನು ಹೇಳಬೇಕಂದ್ರೆ ನಮ್ಮ ಮದುವೆ ಸಡನ್ನಾಗಿ ನಡೀತು. ಕನಿಷ್ಠ ಒಬ್ರನ್ನೊಬ್ರು ನೋಡ್ಕೊಳ್ದೆ ಮಾಡ್ಕೊಂಡಿದ್ದು. ಮದುವೆ ಆದ ತಕ್ಷಣ ನೀವು ಅಂದ ಮಾತು ನಾನು ಇವತ್ತಿಗೂ ಮರೆತಿಲ್ಲ. ನನ್ನ ಮೋಸ ಮಾಡಿ ಮದುವೆ ಆದಿಯಾ ಅಂತ. ನಾನು ಯಾವತ್ತಿಗೂ ಯಾರನ್ನೂ ಮೋಸ ಮಾಡ್ಬೇಕು ಅಂದ್ಕೊಳ್ಳಲ್ಲ. ನಾನೇ ಎಲ್ಲರ ಹತ್ರ ಮೋಸ ಹೋಗ್ತಿರ್ತೀನಿ ಅಂತ ಬೇಸರವನ್ನು ಗಂಟಲ್ಲೇ ದಾಚ್ಕೊಂಡು ಹೇಳಿ, ಅದಕ್ಕೆ ನಿಮಗೆ ನಾನಂದ್ರೆ ಇಷ್ಟ ಇಲ್ಲ ಅಂತ ಅರ್ಥ ಆಯಿತು. ನೀವು ಬಲವಂತವಾಗಿ ನನ್ನ ಒಪ್ಕೊಳ್ಬೇಕಾದ ಅಗತ್ಯ ಇಲ್ಲ. ಅದು ತಾತಯ್ಯವರಿಗೋಸ್ಕರವೂ ಅಲ್ಲ ಅಂದ್ಕೊಂಡೆ ಹಾಗೆ ಹೇಳಿದೆ ಅಷ್ಟೇ ಹೊರತು ಇನ್ನೇನಿಲ್ಲ ರೀ. ದೇವ್ ಅಮಾಯಕವಾದ ಮಾತಕ್ಕೆ ತಕ್ಷಣ ಕೂಲಾಗಿಬಿಟ್ಟು ಸಾನ್ವಿನ ಎದೆಗೆ ಹತ್ತಿಕೊಂಡು, ಆ ಮಾತು ನಿನ್ನ ಮೆದುಳಿಂದ ಮನಸ್ಸಿಂದ ತೆಗೆದು ಹಾಕು. ಅದೇನು ಅವಾಗ ಫ್ಲೋನಲ್ಲಿ ತಪ್ಪಾಗಿ ಬಂದುಬಿಡ್ತು, ಆ ವಿಷಯ ಮರೆತುಬಿಟ್ಟೆ. ನೀನು ನೆನ್ಪಿಟ್ಕೊಂಡಿರ್ತೀಯ ಅಂತ ಊಹಿಸಿರಲಿಲ್ಲ, ಇನ್ನು ಮುಂದೆ ನೆನ್ಪಿಟ್ಕೋಬೇಡ ಕೂಡ. ಸ್ವಲ್ಪ ಬೇಸ್ ವಾಯ್ಸ್ನಲ್ಲಿ ಹೇಳ್ತಾ ಸಾರಿ ಅಂತ ಅವಳೆರಡು ಕೆನ್ನೆಗಳ ಮೇಲೆ ಮುತ್ತುಗಳಿಟ್ಟು, ಇನ್ನು ಮ್ಯಾಕ್ಸಿಮಮ್ ನಿನ್ನ ಹೊಡಿದಂತೆ ಇರೋದಕ್ಕೆ ಟ್ರೈ ಮಾಡ್ತೀನಿ. ನೀನು ಕೂಡ ನನ್ನ ಕೋಪ ತರಿಸ್ತಂತೆ ಇರೋದಕ್ಕೆ ನೋಡು. ಆ್ಯಂಡ್ ಫೈನಲ್ ಆಗಿ ಹೇಳ್ತಿದ್ದೀನಿ, ನೀನೇ ನನ್ನ ಹೆಂಡತಿ. ಮನಸ್ಫೂರ್ತಿಯಾಗಿ ಹೇಳ್ತಿದ್ದೀನಿ. ನಿನಗೆ ನಾನಂದರೆ ತುಂಬ ಇಷ್ಟ. ಬಲವಂತವಾಗಿ ಯಾರನ್ನು ಒಪ್ಕೊಳ್ಳೋದಕ್ಕೆ ನಾನೇನು ಎಮೋಷನ್ಸ್ಗೆ ಒಳಗಾಗೋನಲ್ಲ. ನೀನಂದರೆ ನನಗಿಷ್ಟ. ಹಾಗಾಗಿ ನೀನು ಹೆಚ್ಚಾಗಿ ಊಹಿಸ್ಕೊಳ್ಳದೆ ನನ್ನ ಗಂಡನಾಗಿ ನಿನ್ನ ಮೈಂಡ್ನಲ್ಲಿ ಮನಸ್ಸಿನಲ್ಲಿ ಫಿಕ್ಸ್ ಮಾಡ್ಕೋ, ರೆಡಿ ಆಗಿರು. ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ನಾನು ಆಕ್ಸೆಪ್ಟ್ ಮಾಡು. ನನಗೆ ಕೂಡ ಹೀಗೆ ಸಿಂಗಲ್ಲಾಗಿ ಬ್ರಹ್ಮಚರ್ಯ ಲೈಫ್ ಮದುವೆ ಆದಮೇಲೂ ಅನುಭವಿಸೋದು ಕಷ್ಟ. ನೀನು ಒಮ್ಮೆ ಒಪ್ಕೊಂಡೆ ಅಂದರೆ ಹ್ಯಾಪಿಯಾಗಿ ಇಬ್ಬರು ಒಂದಾಗ್ಬಿಡ್ಬೋದು ಅಂದ. ಅಂದರೆ ರೀ ಅಂತನ್ನಲಾಗಿದ್ದೀವಿ ತಲೆ ಚೆಚ್ಕೊಳ್ತಾ, ಮುಂಚೆ ನಿನಗೋಸ್ಕರ ಸ್ಪೆಷಲ್ ಟ್ಯೂಷನ್ ತರಿಸ್ಬೇಕು, ಇಲ್ದಿದ್ರೆ ನನಗೆ ತುಂಬ ಕಷ್ಟ ಆಗುತ್ತೆ. ಇವತ್ತು ಕರೆಸೋಣ ಅಂದ್ಕೊಂಡಿದ್ದೆ, ಆದರೆ ತಮ್ಮದು ಶಾಕ್ನಲ್ಲಿ ತಡಬಡಿಸಿದ್ರಿಂದ ಹಾಗೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ನಾಳೆಯಿಂದ ರೆಡಿಯಾಗಿರು. ನೀನು ಬೆಳಗಿನ ಟಿಫನ್ ಮಾಡೋದು ಮುಗಿದ ಮೇಲೆ ಇನ್ಯಾವುದೇ ಕೆಲಸ ಇಟ್ಕೊಳ್ಬೇಡ. ಅಡುಗೆ ಮನೆಗೆ ಹೋಗಬೇಕಾದ ಅಗತ್ಯ ಇಲ್ಲ. ಮಧ್ಯಾಹ್ನ ಹೇಗೋ ಮ್ಯಾನೇಜ್ ಮಾಡ್ತೀವಿ ನಾವು ಅಂತ ಹೇಳಿ ನಾಳೆಯಿಂದ ನಿನಗೋಸ್ಕರ ಸ್ಪೆಷಲ್ಲಾಗಿ ಬರ್ತಾರೆ. ನೀನು ನಿಲ್ಲಿಸಿದ ಓದನ್ನು ಮತ್ತೆ ಮುಂದುವರಿಸಬೇಕು. ಇಂಟರ್ನಿಂದ ನಿನಗಿಷ್ಟವಾದ ಓದನ್ನು ಓದ್ಕೊ, ನೀನು ನಾನು ಓದಿಸ್ತೀನಿ ಎಂದ. ಸಾನ್ವಿ ನಂಬಲಾಗದಂತೆ, ನಿಜವಾಗಿಯೂ ರೀ, ನೀವಿಷ್ಟು ಒಳ್ಳೆಯವರಾ? ನಮ್ಮೂರಲ್ಲಿದ್ದಾರೆ ತುಂಬ ಜನ, ಓದ್ಕೊಂಡ್ರೆ ಪೊಗರು ಅಂತಂತ ಈ ಮಾತ್ರ ಓದಿ ಸಾಕು, ಇನ್ನು ಹೆಚ್ಚು ಓದಿ ನೀವು ಯಾರನ್ನು ಉದ್ಧರಿಸಬೇಕಾದ ಅಗತ್ಯ ಇಲ್ಲ ಅಂತ ಹೆಂಗಸ್ರನ್ನ ಎಷ್ಟು ಕೀಳಾಗಿ ನೋಡ್ತಾರೆ ಗೊತ್ತಾ? ನಿಮಗೆ ಅವರಿಗೆ ನಿಜಕ್ಕೂ ಹೋಲಿಕೆನೇ ಇಲ್ಲ ರೀ, ನೀವು ತುಂಬ ಒಳ್ಳೆಯವರಂದ್ಲಿ ಸಂತೋಷದಿಂದ. ನಿನಗೆ ಓದಂದರೆ ಅಷ್ಟು ಇಷ್ಟನಾ ಅಂತ ದೇವ್ ಅವಳ ಕೆನ್ನೆಗಳು ಹಿಡಿದು ಕೇಳ್ದ. ತುಂಬ ಇಷ್ಟ ರೀ. ಅಮ್ಮ ನನ್ನ ಓದಿಸ್ಬೇಕಂದ್ಕೊಂಡಿದ್ರು, ಆದರೆ ಊರವ್ರು ಒಪ್ಪಲಿಲ್ಲ. ಅವ್ರಿಗೆ ಎದುರು ಬಿದ್ದು ನನ್ನ ಓದಿಸ್ಬೇಕಂದ್ಕೊಂಡಾಗಲೇ ಅಂತ ಗಂಟಲು ಗೊಣಗೆ ಹೋಗಿ ಸಾನ್ವಿ ಮಾತು ಹೊರಗೆ ಬರದೆ ಕಣ್ಣೀರು ಬರ್ತಿದ್ರೆ ದೇವ್ ಮುಂದೆ ತನ್ನ ಬೇಸರ ಹೊರ ಹಾಕೋದಕ್ಕೆ ಇಷ್ಟ ಹೇಳಿದ ತಕ್ಷಣ ನನ್ನ ತನ್ಸರ ದುಗ್ಗಿಸ್ಕೊಂಡು, ಸರಿ ಅವೆಲ್ಲ ಇವಾಗ ಯಾಕೆ ಬಿಟ್ಬಿಡಿ ಅಂತಂದಿದ್ರೆ, ಹೌದು ಬಿಟ್ಬಿಡೋಣ, ಅವೆಲ್ಲ ಮರೆತು ಬಿಡು. ನೀನು ಅಂಥದ್ದನ್ನು ನೆನಪು ಮಾಡ್ಕೊಳ್ಬೇಕಾದ ಅಗತ್ಯ ಇಲ್ಲ. ಇನ್ನು ನೀನು ರೆಸ್ಟ್ ತಗೋ, ಕೆಳಗೆ ಹೋಗಬೇಕಾದ ಕೆಲಸ ಕೂಡ ಇಲ್ಲ. ಮುಖ್ಯವಾಗಿ ಈ ಕೆನ್ನೆಗಳನ್ನ ಯಾರಿಗೂ ತೋರಿಸ್ಬೇಡ ಅಂತ ಹೇಳಿ ದೇವ್ ಮೇಲೆ ಕೇಳಿದ್ಲೆ. ಸಾನ್ವಿ ದೇವ್ ಕೈಯನ್ನು ಹಿಡಿದು ಧೈರ್ಯ ಮಾಡಿ, ಎಲ್ಲಿಗ್ರಿ ಅಂದ್ಲು.
ಅದೇ ರೀ ನಿಮ್ಮ ಸಾಮಾನುಗಳು ತರಬೇಕಲ್ವಾ, ನಿಜಕ್ಕೂ ನಿಮಗೆ ಸೆಂಟಿಮೆಂಟ್ ಅಲ್ವಾ, ಇವೆಲ್ಲ ತಂದು ನಿಮಗೆ ಕೊಡ್ತೀನಿ ರೀ ಅಂದ ದೇವು ಕೂಡ ಸಾನ್ವಿನ ಇಮಿಟೇಟ್ ಮಾಡ್ತಾ ಹೇಳಿ, ಮುಂಚೆ ನೀನು ಆ ರೀ ಅನ್ನೋದು ನಿಲ್ಲಿಸು, ಯಾರೋ ಬೇರೆ ಜನರು ಕರೆದ ಹಾಗೆ ಅನ್ಸುತ್ತೆ ನನಗೆ ಅಂತ ಇರಿಟೇಟಿಂಗ್ ಹಂಗಂದ ದೇವ್. ಅಯ್ಯೋ ನೀವು ಹಾಗನ್ಬೇಡಿ, ನಮ್ಮ ಕಡೆ ಎಲ್ರಿಗೂ ಹೀಗೆ ಗೌರವ ಕೊಡೋದು ಅಭ್ಯಾಸ, ಅದೇ ಅಭ್ಯಾಸ ಬಂದುಬಿಟ್ಟಿದ್ದೀರಿ, ಬದಲಾಯಿಸ್ಕೊಳ್ಬೇಕಂದ್ರೆ ಕಷ್ಟ ಅಲ್ವಾ, ಪ್ಲೀಸ್ ನೀವು ಸ್ವಲ್ಪ ದೊಡ್ಡ ಮನ್ಸು ಮಾಡಿ ನನಗೆ ಅಭ್ಯಾಸವಾಗ್ಬಿಡಿ ಅಂತ ಒಂದೇ ವಿಷಯದಲ್ಲಿ ಅಂತ ಕ್ಯೂಟಾಗಿ ರಿಕ್ವೆಸ್ಟ್ ಮಾಡಲಾಗಿ, ದೇವ್ ಕಣ್ಣಿಗೆ ಅವಳು ಒಂದು ಪುಟ್ಟ ಮಗು ಥರ ಅನಿಸಿ, ನೀನು ಹೀಗೇ ಕ್ಯೂಟಾಗಿ ವೇಷ ಹಾಕ್ತಿರು, ನನ್ನ ಹಾರ್ಟ್ನಲ್ಲಿ ಚಿಟ್ಟೆಗಳ ಹಾರಿ ಅವು ನಿನ್ನ ಮೇಲೆ ಬೀಳುತ್ತಿವೆ ಅಂತ ಹೇಳಿ ಸಾನ್ವಿ ತುಟಿ ಮೇಲೆ ಅಂಟದಂತೆ ಮುತ್ತಿಡಲಾಗಿ ಸಾನ್ವಿ ನಾಚಿ ನೀರಾದ್ಲು. ತನ್ನ ನೋಡಿ ದೇವ್ನಾಗ್ತಾ, ಈ ಮಾತ್ರಕ್ಕೆ ಹೀಗಾಗ್ಬಿಟ್ರೆ ಮುಂದೆ ಮುಂದೆ ನಡೆಯೋದಕ್ಕೆ ಏನಾಗ್ಬಿಡ್ತೀಯೋ ಅಂತ ಅವಳ ತಲೆ ಮೇಲೆ ಮುಟ್ಟಿ ಟೀ ಶರ್ಟ್ ಚೇಂಜ್ ಮಾಡ್ಕೊಂಡು ಫಾರ್ಮಲ್ಸ್ಗೆ ಬದಲಾಗಿ, ನಾನು ಬೇಗ ಬಂದುಬಿಡ್ತೀನಿ, ನೀನು ಈ ರೂಮ್ನಿಂದ ಹೊರಗೆ ಬರಬೇಡ ಅಂತ ಹೇಳ್ತಿದ್ರೆ, ರೀ ಅಂತ ಕರೆದ್ಲು ಸಾನ್ವಿ ಭಯದಿಂದ. ಹೇಳಿ ಅಂತ ದೇವ್ ಹಿಂದಕ್ಕೆ ತಿರುಗತ್ಲಿ ಸಾನ್ವಿ ಮೂತಿ ಮುರಿದು, ಅಲ್ಲಿಗೆ ಹೋಗಿ ನೀವು ಯಾರೊಂದಿಗೂ ಗಲಾಟೆ ಮಾಡ್ಕೊಳ್ಬೇಡಿ, ನನ್ನ ಗಲಾಟೆಗಳಂದರೆ ಆಗಲ್ಲ ರೀ, ಭಯ ಆಗತ್ರಿ ಅಂತ ಹೇಳಿದ್ದಕ್ಕೆ, ಅದು ಆ ಮನೆಯವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಆದರೂ ನನ್ನ ಜೊತೆ ಗಲಾಟೆ ಮಾಡೋಷ್ಟು ಸ್ಟ್ಯಾಮಿನಾ ಅವರಿಗಿಲ್ಲ ಬಿಡು, ಆದರೆ ನೀನು ಹೆಚ್ಚಾಗಿ ಊಹಿಸ್ಕೊಳ್ಬೇಡ ಅಂತ ಹೇಳಿ ದೇವ್ ಡೋರ್ ಕ್ಲೋಸ್ ಮಾಡೋಟೋದ. ಸಾನ್ವಿ ನೋವು ಕೊಡ್ತಿರೋ ಕೆನ್ನೆಗಳ ಮೇಲೆ ದೇವಿಟ್ಟು ಹಾಗೆ ಐಸ್ ಕ್ಯೂಬ್ ಸ್ಮೂತಾಗಿ ಉಚ್ಕೊಳ್ತಾ, ಒಬ್ಬ ಎಷ್ಟು ತಂಪಾಗಿದೆ, ನೋವು ಕೂಡ ನಿಜಕ್ಕೂ ತಿಳಿತಿಲ್ಲ, ಇದು ಮುಂಚೆ ಗೊತ್ತಿದ್ದರೆ ಚೆನ್ನಾಗಿರ್ತಿತ್ತು, ಅಲ್ಲಿ ಹೊಡೆದ ಪೆಟ್ಟೆಗಳಿಗೂ ಹೀಗೆ ಅಡಕ್ಕೊಂಡು ಇಟ್ಕೊಳ್ತಿದ್ದೆ ಅಂದ್ಕೊಂಡ್ಲು ಪಾಪ. ಇನ್ನು ದೇವ್ ಹೊರಟವನು ಅರ್ಧ ಗಂಟೆ ಸ್ನೇಹ ಮನೆಗೆ ತಲುಪಿ ಕಾರ್ ಪಾರ್ಕ್ ಮಾಡಿ ನಡೆಯುತ್ತಾ ಡೋರ್ ಕ್ಲೋಸ್ ಆಗಿದ್ದರಿಂದ ಡೋರ್ ಬೆಲ್ ಒತ್ತದ. ನಿಜಕ್ಕೂ ಫ್ರಸ್ಟ್ರೇಷನ್ನಿಂದ ಬೆಂದು ಹೋಗ್ತಿರೋ ಸ್ನೇಹ ಮತ್ತು ರಮಣಿ ಇಬ್ಬರು ಹಾಲ್ನಲ್ಲಿ ಕೂತು ಸಾನ್ವಿಗಾಗಿ ಏನೇನೋ ಪ್ಲ್ಯಾನ್ ಮಾಡಬೇಕಂತ ಆಲೋಚಿಸ್ತಿದ್ರು. ಡೋರ್ ಬೆಲ್ ಸೌಂಡ್ಗೆ ಸಾನ್ವಿ ಹೋಗಿ ಡೋರ್ ತೆಗಿ ಅಂತ ಕಿರ್ಚಿದ್ರು, ಆದರೆ ಡೋರ್ ಬೆಲ್ ಮತ್ತೆ ಬಾರಿಸಿದ್ರೆ ಸಾನ್ವಿ ಅಲ್ಲಿಲ್ಲ ಎಂಬುದು ಅವಳಿಗೆ ನೆನಪಾಗಲ್ಲಿ ಖಚಿತ. ಅಲ್ಲಿ ರಾಜಭೋಗಗಳನ್ನ ಅನುಭವಿಸಿದಾಳಲ್ವಾ, ಎಷ್ಟು ದಿನ ಬಿಡು ಅಂತ ಬಾಯಲ್ಲಿ ಬೈತ್ಕೊಳ್ತಾ ಡೋರ್ ತೆಗೆದು ಆಕೆಗೆ ಎದುರಿಗೆ ಪಾಕೆಟ್ನಲ್ಲಿ ಕೈ ಇಟ್ಕೊಂಡು ಆ್ಯಟಿಟ್ಯೂಡ್ ನಿಂತಿರೋ ದೇವನನ್ನು ನೋಡಿದ್ಲೆ ಗುಂಡಿಗೆ ನಿಂತಂತಾಯಿತು. ದೇವೊಂದು ಐಬ್ರೋ ರೈಸ್ ಮಾಡಿ ಅವಳ ಕಡೆ ನೋಡಿದ್ಲೆ ಆಟೋಮೆಟಿಕ್ಕಾಗಿ ಬಾಯಿ ಮುಚ್ಕೊಂಡು ನೀವು ಅಂತ ತಡಬಡಾಯಿಸ್ತಂತಿದ್ರೆ, ನಾನೇ ಒಳಗೆ ಬರೋದಕ್ಕೆ ಬಿಡ್ತೀಯಾ ಅಂತ ಒಳಗೆ ಹೆಜ್ಜೆ ಇಟ್ಟ. ದೇವ್ ಹೆಜ್ಜೆ ಮುಂದೆ ಇಡ್ತಿದ್ರೆ ರಮಣಿಯವ್ರ ಹೆಜ್ಜೆ ಹಿಂದಕ್ಕೆ ಬೀಳ್ತಾ ಭಯದಿಂದ ಗುಟ್ಟಕ್ಕೆ ನುಗ್ತಾ ನೋಡ್ತಿದ್ರು. ಇನ್ನು ಸ್ನೇಹ ಯಾರು ಬಂದಿದ್ದಾರೆ ಅಂತ ಮೇಲಕ್ಕೆದ್ದು ತಲೆ ತಿರುಗಿಸಿ ಎದುರಿಗೆ ನೋಡಿದ್ಲೆ ದೇವ್ ಕಾಣಿಸಿ, ಅವನು ಹೊಡೆದ ಪೆಟ್ಟಿಗೆ ನೆನಪಿಗೆ ಬಂದು ಕೆನ್ನೆಗಳ ಮೇಲೆ ಕೈ ಇಟ್ಕೊಂಡು ದೇವ್ ಅಂತ ತಡಬಡಾಯಿಸ್ತಾ ಅಂದ್ಲು. ದೇವ್ ಇಬ್ಬರ ಕಡೆ ಅದೇ ಆ್ಯಟಿಟ್ಯೂಡ್ನಿಂದ ನೋಡ್ತಾ, ಮನೆಗೆ ಬಂದು ಮನುಷ್ಯನಿಗೆ ಮರ್ಯಾದೆ ಕೊಡೋದು ಬರಲ್ವ ನಿಮಗೆ ಅಂದ. ಆಗ ರಮಣಿಯವರು ಸ್ವಲ್ಪ ಧೈರ್ಯ ಮಾಡಿ, ನಿಜಕ್ಕೂ ನಿನಗೆ ನಮಗಿರೋ ಸಂಬಂಧ ಏನು, ನಮ್ಮನ್ನು ದಾರುಣವಾಗಿ ಅವಮಾನಿಸಿ ಹೊಡೆದು ನಿಮ್ಮ ಮನೆಯಿಂದ ಕಳಿಸಿದೆ, ಅಂಥದ್ದು ನಮ್ಮನೆಗೆ ಯಾಕೆ ಹೆಜ್ಜೆ ಇಟ್ಟೆ, ನೀನು ನಮಗೆ ಮಾಡಿದ ಸನ್ಮಾನವೇ ನಿನಗೆ ಮಾಡಬೇಕಾಗತ್ತೆ, ಮರ್ಯಾದೆಗೆ ಹೊರಗೆ ಹೋಗು ಅಂತ ಕಿರ್ಚಿದ್ರು. ಅದೇ ಒಂದು ಸಾರಿ ಅದನ್ನು ಟ್ರೈ ಮಾಡೋಣವಾ ಅಂತ ದೇವ್ ತುಟಿಗಳನ್ನ ಪಕ್ಕಕ್ಕೆ ಚಾಚಿ ನಗ್ತಾ ಪಾಕೆಟ್ಸಿಂದ ಕೈ ತೆಗಿದ್ಲೆ. ರಮಣಿಯವ್ರ ಭಯದಿಂದ 2 ಹೆಜ್ಜೆ ಹಿಂದಕ್ಕಿಟ್ಟು, ನೋಡಿದ್ದು ನಿನ್ನಿಷ್ಟ ಬಂದು ಹಾಗಾಡೋದಕ್ಕೆ ನಿನ್ನ ಮನೆಯಲ್ಲ ನನ್ನ ಮನೆ, ನಿನ್ನ ತಗ್ಗು ಮಾತಾಡೋದು ನಿನಗೆ ಒಳ್ಳೆಯದು ಅಂತ ಹೊರಗೆ ಧೈರ್ಯ ತೋರಿಸ್ತಾ ಅಂದರು. ಹೌದಾ, ನಂಗೆ ಗೊತ್ತಿಲ್ಲ ಬಿಡು ಅಂತ ದೇವ್ ಒಂದು ಐಬ್ರೋ ರೈಸ್ ಮಾಡಂತ, ನಾನೇನು ನಿಮ್ಮ ಮನೇಲಿ ಕೂರೋದಕ್ಕೆ ಬರಲಿಲ್ಲ, ಅಫ್ಕೋರ್ಸ್ ನನಗೆ ನಿಮ್ಮ ಮುಖಗಳು ನೋಡೋದು ಕೂಡ ಇಷ್ಟ ಇಲ್ಲ, ಬಿಕಾಸ್ ನೀವು ನನಗೆ ಮಾಡಿ ಸಣ್ಣದೇನಲ್ಲ, ನನ್ನ ಕುಟುಂಬದ ಗೌರವವನ್ನು 4 ಜನರ ಮುಂದೆ ತೆಗೆದಿದ್ದೀರಾ ಅಂತ ನಿಮ್ಮನ್ನು ಕ್ಷಮಿಸುವಷ್ಟು ದೊಡ್ಡ ಮನಸ್ಸು ನನಗೆಂದಿಗೂ ಬರಲ್ಲ ಅಂತ ಆ್ಯಟಿಟ್ಯೂಡ್ನಿಂದ ಅಂತಿದ್ರೆ, ರಮಣಿ ಮತ್ತು ಸ್ನೇಹ ಕೋಪದಿಂದ, ಆ ಮಾತುಗಳನ್ನ ನೀವು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ, ನಮಗೂ ಗೊತ್ತು, ನಮ್ಮನ್ನು ಬೇಕಂತಲೇ ಟ್ರ್ಯಾಪ್ ಮಾಡಿದೆಲ್ಲ ಮಾಡಿದ್ಯಾ, ನಿಜಕ್ಕೂ ಸ್ನೇಹಳನ್ನು ನೀನು ಪ್ರೀತಿಸಲಿಲ್ಲ ಅಂದೆ, ಅವಳನ್ನ ಬಳಸ್ಕೊಂಡೆ ಅಂದೆ, ಈಗ ಬಂದು ಮತ್ತೆ ಗೌರವ ಅಂತ ಅಂತಿದೆಯಾ, ನಿಮಿಷಕ್ಕೊಂದು ಮಾತು ಬದಲಾಯಿಸ್ತಿದ್ಯಾ, ನಿನಗೆ ಮಾತಿನ ಮೇಲೆ ನಿಲ್ಲೋ ಗುಣನೇ ಇಲ್ವಾ ಅಂತ ಕೇಳಿದ್ರು. ಅದು ಇದೆ, ಅದಕ್ಕೆ ಇವತ್ತು ಸಾನ್ವಿನ ಹೆಂಡತಿಯಾಗಿದ್ದಾಳೆ ಅಂತ ದೇವ್ ಕೆಂಪಾದ ಕಣ್ಣುಗಳಿಂದ ಹೇಳಿ, ಆದರೂ ನಿಮ್ಮ ಜೊತೆ ನನಗೇನು, ನಂಗೆ ಸಾನ್ವಿ ವಸ್ತುಗಳು ಬೇಕು, ಅವಳು ಇಲ್ಲಿ ಯೂಸ್ ಮಾಡ್ತಿದ್ದು ಪ್ರತಿಯೊಂದು ತಂದು ಕೊಡಿ ಅಂದ. ಯಾಕೆ ಕೊಡಬೇಕು, ಅವಳೇನಾದರೂ ಈ ಮನೆಯ ಮಹಾರಾಣಿ ಅಂದ್ಕೊಂಡಿದ್ಯಾ, ಈ ಮನೆಯಲ್ಲಿರೋ ಸಾಮಾನುಗಳೆಲ್ಲ ಅವಳವು ಅಂದ್ಕೊಳ್ಳೋದಕ್ಕೆ, ಕೆಲಸ ಮಾಡ್ಕೊಂಡಿದ್ದವಳು, ನಾವು 4 ಹೊತ್ತು ಹಾಕಿದ್ರೆ ಭಿಕ್ಷೆ ಥರ ತಿಂತಿದ್ದವಳು, ಅವಳಿಗೆ ಆ 4 ಜೊತೆ ಹರಿದ ಬಟ್ಟೆಗಳಲ್ಲದೆ ಇನ್ಯಾವುದೂ ಇಲ್ಲ, ಆ ಬಟ್ಟೆಗಳನ್ನು ಕೂಡ ಹರಿದು ಹೋಗಿದ್ರಿಂದ ಎಂದೋ ನಮ್ಮ ಕೆಲಸದವಳು ಕೊಟ್ಟುಬಿಟ್ಟವು ಅಂತ ರಮಣಿಯವರು ಹೇಳ್ತಿರಲಾಗಿ ತಕ್ಷಣ ದೇವ್ ಕೈ ಫೋರ್ಸ್ ಆಗಿತ್ತು. ಆದರೆ ಆಕೆ ಕೆನ್ನೆ ಸೇರೋ ಮುನ್ನವೇ ಕಷ್ಟಪಟ್ಟು ಕೈಗಿಳಿಸಿ, ದೊಡ್ಡೋರ ಮೇಲೆ ಕೈ ಮಾಡಬಾರ್ದನ್ನೋ ಒಂದೇ ಕಾರಣಕ್ಕೆ ಬದುಕು ಹೋದ್ರಿ, ಇಲ್ದಿದ್ರಿ ಈ ಹೊತ್ತಿಗೆ ಸಾಯ್ತಿದ್ರಿ ಅಂತ ಕಿರ್ಚಿ ಮರಳಿ ಒಂದು ಸಾರಿ ನನ್ನ ಹೆಂಡತಿ ಬಗ್ಗೆ ನಿಮ್ಮ ಬಾಯಿಂದ ಕೀಳಾಗಿ ಒಂದೇ ಒಂದು ಮಾತು ಬಂದರೂ ಸಾಯಿಸಿಬಿಡ್ತೀನಿ, ನಿನ್ನ ಯಜಮಾನನ ಕರಿ ಅಂತ ಕರೆದ. ಡ್ರಿಂಕ್ ಮಾಡ್ತಾ ಮನೆಯಲ್ಲಿದ್ದ ರಾಮರೆಡ್ಡಿಯವರು ಹಾಕಿರೋ ಚಾಟ ಇರಿಟೇಟಿಂಗ್ ಅನ್ಸೋದ್ರಿಂದ ಹೊರಗೆ ಬಂದು, ಏನಿಲ್ಲ ಗಲಾಟೆ ಅಂತ ದೇವನ ನೋಡಿ ಶಾಕಾಗಿ, ನೀನೇನಿಲ್ಲಿ ಅಂದರು. ದೇವ್ ಅವ್ರ ಕಡೆ ಅಸಹ್ಯವಾಗಿ ನೋಡ್ತಾ, ಸ್ವಲ್ಪ ಆದರೂ ನಾಚಿಕೆ ಇರಬೇಕು, ಯಾಕೆ ಹುಟ್ಟಿದೆಯಾ ನೀನು, ನಿನ್ನ ಜನ್ಮ ಕೂಡ ಅಂತ ಅಸಹ್ಯವಾಗಿ ಮಾತಾಡಿ, ನನ್ನ ಹೆಂಡತಿ ಪೆಟ್ಟಿಗೆಗಳು ಮತ್ತು ಕಿವಿ ಓಲೆಗಳು ತಂದು ಕೊಟ್ಟರೆ ನಾನು ಹೋಗ್ತೀನಿ, ನನ್ನೊಂದಿಗೆ ಗಲಾಟೆಗೆ ರೆಡಿ ಆದರೆ ನಿಮ್ಮ ಇಷ್ಟ, ನಾನು ಕೂಡ ಇನ್ನೂ ಹಿಂದಕ್ಕೆ ತಗ್ಗಲ್ಲ, ದೊಡ್ಡವರನ್ನೋ ಗೌರವ ಕೊಡಬೇಕಾದ ಅಗತ್ಯ ಕೂಡ ಇಲ್ಲ ಅಂದ್ಕೊಳ್ತೀನಿ ಅಂದ. ನಿಜಕ್ಕೂ ಮತ್ತಿನಲ್ಲಿರೋ ರಾಮರೆಡ್ಡಿಯವ್ರ ಪ್ರಜ್ಞೆ ತಪ್ಪಿ, ಏನು ಲೋ ನನ್ನ ಮನೆಗೆ ಬಂದು ನನ್ನನ್ನೇ
ಏನೇನು ಅಂತಿದ್ಯಾ, ನಿನ್ನನ್ನು ಬಿಡಲ್ಲ ಅಂತ ದೇವ್ ಕಾಲರ್ ಹಿಡಿತಲೇ ದೇವ್ ತನ್ನ ಕೈ ಬಿಗಿದು ಅವರ ಮುತ್ತಿ ಮೇಲೆ ಒಂದು ಪೆಟ್ಟು ಕೊಟ್ಟ. ಆ ಪೆಟ್ಟಿಗೆ ಅವರಿಂದ ರಕ್ತ ಸುರಿಯೋದ್ರ ಜೊತೆಗೆ ಅವ್ರ ತಲೆ ತಿರುಗ್ದಂತಾಗಿ ತಲೆ ಹಿಡ್ಕೊಂಡು ಕೆಳಗೆ ಬಿದ್ದು ಹೋದರೆ ದೇವ್ ಕೋಪದಿಂದ ನನ್ನ ಕಾಲರ್ನೇ ಹಿಡಿತೀಯಾ ಅಂತ ಅವ್ರ ಹೊಟ್ಟೆ ಕಾಲುಗಳಿಂದ ಕಿಕ್ ಕೊಡಲಾಗಿ ಅಮ್ಮ ಅಂತ ಅವರ 5 ಹೆಜ್ಜೆ ಹಿಂದಕ್ಕೆ ಬೀಳೋದ್ರ ಜೊತೆಗೆ ಬಾಯಿಂದ ರಕ್ತ ಕಕ್ಕಿದ್ರು. ಅಷ್ಟೇ ಅದು ನೋಡಿ ಯಜಮಾನ್ರೆ ಅಂತ ರಮಣಿ ಡ್ಯಾಡಿ ಅನ್ನುತ್ತಾ ಸ್ನೇಹ ಇಬ್ಬರು ಬಾಯಿದಿಂದ ಓಡ್ತಾ ಬಂದು ಅವ್ರನ್ನ ಕಷ್ಟಪಟ್ಟು ಎಪ್ಸಿ ನಿಲ್ಲಿಸಿ, ನಮ್ಮ ಮನೇಲಿ ಏನಿವತ್ತು ನಿನ್ನ ದೌರ್ಜನ್ಯ, ಬಾಯಿ ಮುಚ್ಕೊಂಡಿಂದ ಹೋಗ್ತೀಯಾ ಇಲ್ವಾ, ನಮ್ಮ ಕೈಲಿ ಪೆಟ್ಟು ತಿಂತೀಯಾ ಅಂತ ಕಿರ್ಚಿದ್ರು. ಯಾರು ಪೆಟ್ಟು ತಿಂತಿದ್ದಾರೋ ಕಾಣಿಸ್ತಿದೆ ಬಿಡಿ, ಆದರೂ ನನ್ನ ಹೆಂಡತಿಗೆ ಮಾತು ಕೊಟ್ಟಿದ್ದೀನಿ ಅನಾವಶ್ಯಕವಾಗಿ ಗಲಾಟೆ ಮಾಡ್ಕೊಳ್ಳಲ್ಲ ಅಂತ. ಅದರಲ್ಲೂ ನನ್ನ ಹೆಂಡತಿ ಗಲಾಟೆಗಳಂದರೆ ತುಂಬ ಭಯ, ಅದಕ್ಕೆ ನನ್ನ ಕೋಪನ ತುಂಬ ಕಷ್ಟಪಟ್ಟು ಕಂಟ್ರೋಲ್ ಮಾಡ್ಕೊಳ್ತಿದ್ದೀನಿ. ಆ ಕಂಟ್ರೋಲ್ ಮಿಸ್ ಆಗುವಂತ ಮಾಡ್ಕೊಂಡು ನಿಮ್ಮ ಪರಿಸ್ಥಿತಿನ ದಾರುಣವಾಗಿ ಬದಲಾಯಿಸ್ಕೊಳ್ಬೇಡ್ರಿ, ನಾನು ಕೇಳಿದ್ದು ಕೊಡ್ತೀರಾ ಇಲ್ವಾ ಅಂತ ಗಟ್ಟಿಯಾಗಿ ಕಿರ್ಚಿದ. ಅಷ್ಟರಲ್ಲಿ ರಾಮರೆಡ್ಡಿ ಅವರು ಮತ್ತು ಆ ಪೆಟ್ಟಿನ ನೋವಿಗೆ ಸ್ವಲ್ಪ ಹಿಡಿದಿದ್ದರಿಂದ ಇವನ ಮುಖಕ್ಕೆ ಅವನೇನೋ ಆಕ್ರಮಣಿ, ಇನ್ನೊಂದು ಕ್ಷಣ ಇವನ ಮನೆಯಲ್ಲಿದ್ದರೆ ನಾನು ಭರಿಸಲಾರೆ ಅಂದರು. ದೇವ್ ಕಣ್ಣಿಂಗಾಗಿ ಹೌದು ಭರಿಸಲಾರೆ, ನೀವು ಈ ಮನೆಯಲ್ಲಿರೋದನ್ನ ಅಂತ ಅನ್ನಲಾಗಿ ಏನೋ ಒಂದು ಕಿರ್ಚಿದ್ರು ಸ್ನೇಹ ಮತ್ತು ರಮಣಿ. ಅದು ನಿಮ್ಗೆ ಅರ್ಥ ಆಗಲ್ಲ ಬಿಡಿ, ಆದರೆ ನಾನು ಕೇಳಿದ್ದು ಕೊಡ್ತೀರಾ ಇಲ್ವಾ ಅಂತ ಗಂಭೀರವಾಗಿ ಕೇಳಿದ. ಸ್ನೇಹ ಕೂಡ ದೇವ್ ಕಣ್ಣುಗಳು ನೋಡಿ ಭಯಪಡ್ತಾ, ಅಮ್ಮ ಅವೇನೋ ತಂದು ಕೊಟ್ಬಿಡು, ಅವುಗಳಿಂದ ನಮಗೇನು ಕೆಲಸ ಅಂತಿದ್ರೆ ರಮಣಿ ಅವ್ರ ಊಟಕ್ಕೆ ನುಂಗ್ತಾ, ಏನು ಕೊಡೋದು, ಅವು ತುಂಬ ಚೆನ್ನಾಗಿವೆ ಅಂತ ಬಚ್ಚಿಟ್ಟಿದ್ದೀನಿ ಅಂತ ಅಂತಿದ್ರೆ ಸ್ನೇಹ ತಲೆ ಚಚ್ಕೊಂಡು, ಅಮ್ಮ ನೀನು ಹೋಗಿ ತಂದು ಕೊಡ್ತೀಯಾ, ನನ್ನೇ ತರೋದಕ್ಕೆ ಹೇಳ್ತೀಯಾ, ಅವು ಎಲ್ಲಿರ್ತವೋ ನನಗೆ ಗೊತ್ತು ಅನ್ನಲಾಗಿ ರಮಣಿಯವ್ರ ಕೋಪದಿಂದ ಸ್ನೇಹ ಕಡೆ ನೋಡ್ತಿದ್ರೆ ದೇವ್ ಗಂಭೀರವಾಗಿ, ಫಾಸ್ಟ್, ನಂಗೆ ಟೈಮ್ ಇಲ್ಲ, ಇಲ್ದಿದ್ರೆ ಇಲ್ಲೇ ಗಂಟೆಗಟ್ಟಲೆ ಕೂತು ನಿಮ್ಮ ಪಂಚಾಯಿತಿ ತೀರಿಸ್ತಿದ್ದೆ ಅಂತ ವಾಚ್ ನೋಡ್ಕೊಳ್ತಾ ಅಷ್ಟರಲ್ಲೇ ದೇವ್ ಕೊಟ್ಟು ಪೆಟ್ಟಿಗೆ ಭಯಪಡ್ತಿರೋ ಮೂವರು ಹಾಗೆ ನಿಂತಿದ್ರು.